ಎಲ್ರಿಗೂ ನಮಸ್ಕಾರ. ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಈ ಆತ್ಮ ಪರಮಾತ್ಮನದು, ಈ ಜ್ಞಾನ ನನ್ನ ಗುರುಗಳು ಕೊಟ್ಟ ಕಾಣಿಕೆ, ಈ ದೇಹ ನನ್ನ ತಂದೆ ತಾಯಿಗಳು ಕೊಟ್ಟ ಕಾಣಿಕೆ, ಮತ್ತೇನಾದರೂ ಉಳಿದಿದ್ದರೆ ಎಲ್ಲ ಪರಮಾತ್ಮನದೇ. ವಿಸ್ತಾರ ಓಂಕಾರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಜಲ್ದಿ ಸಬ್ಸ್ಕ್ರೈಬ್ ಮಾಡಿ. ಒಳ್ಳೆಯ ಕಂಟೆಂಟ್ ಕೊಡ್ತಾಯಿದ್ರಿ. ಇವತ್ತು ನಾವು ಮಾತಾಡ್ತಿರೋ ಕಂಟೆಂಟ್ ಬಂದ್ಬಿಟ್ಟು ವಾಸ್ತು. ಆ ವಾಸ್ತುವಲ್ಲಿ ನೀವು ಇವತ್ತು ಎಲ್ಲರಿಗೂ ಒಂದು ಡ್ರೀಮ್ ಇದೆ, ಒಂದು ಸೈಟ್ ತೊಗೊಬೇಕು, ಒಂದು ಮನೆ ಕಟ್ಟಬೇಕು, ಆ ಥರ ಒಂದು ಡ್ರೀಮ್ ಇಂದ ನಾವು ತುಂಬ ಒಂದು ಆಸೆ ಇಟ್ಕೊಂಡು ಒಂದು ಸೈಟ್ ತೊಗೊಳಕ್ಕೆ ಹೋಗ್ತೀರಿ. ಆ ಸೈಟ್ ತೊಗೊಳ್ಳುವಾಗ ಯಾವ ಥರ ಸೈಟ್ ತೊಗೊಬೇಕು, ಏನೇನು ಕನ್ಸಿಡ್ರೇಷನ್ಸ್ ಇರಬೇಕು ಆ ಸೈಟಲ್ಲಿ, ಅದನ್ನು ಇವತ್ತು ಡಿಸ್ಕಸ್ ಮಾಡೋಣ. ಸೊ ಫಸ್ಟು ನಾವು ಏನಾಗುತ್ತೆ ಅಂತಂದರೆ, ನಮ್ಮದೊಂದು ಡ್ರೀಮ್ ಸೈಟ್, ನಾವು ಕಷ್ಟಪಟ್ಟು ದುಡ್ದಿರೋ ದುಡ್ಡನ್ನ ತೊಗೊಂಡೋಗಿ ಒಂದು ಸೈಟ್ ಚೂಸ್ ಮಾಡಬೇಕು ಅಂತ ಸಿಚುವೇಶನ್ ಇದ್ದಾಗ ನಮಗೆ ನಾವೇನು ಮಾಡಬೇಕು ಅಂದರೆ, ಫಸ್ಟು ನೋಡಿ, ವಾಸ್ತುವಲ್ಲಿ ಫಸ್ಟು ರೂಲ್ ಏನು ಹೇಳ್ತೀರಿ ಅಂತಂದರೆ ಚೌಕಾಕಾರ. ಸೊ ನಮ್ಮ ಸೈಟು ಚೌಕಾಕಾರವಾಗಿರಬೇಕು. ನೋಡಿ, ಎಷ್ಟೊಂದು ಸೈಟ್ ಏನಾಗುತ್ತೆ, ಒಂದು ಸ್ವಲ್ಪ ಕ್ರಾಸ್ ಸೈಟು, ಕಟ್ ಸೈಟು, ರೌಂಡ್ ಆಗಿರುತ್ತೆ, ಈ ಥರದನ್ನು ಅವಾಯ್ಡ್ ಮಾಡಬೇಕು. ಸೊ ವಾಸ್ತುವಲ್ಲಿ ಬೇಸಿಕ್ ರೂಲ್ ಬಂದ್ಬಿಟ್ಟು ಚೌಕಾಕಾರ, ಇಲ್ಲ ಸ್ಕ್ವೇರ್ ಇಲ್ಲ ರೆಕ್ಟ್ಯಾಂಗಲ್ ಆಗಿರಬೇಕು. ಸೊ ಇವಾಗ 30-40 ಅಂತ ಬಂದಾಗ ಒಂದು ಸ್ವಲ್ಪ ರೆಕ್ಟ್ಯಾಂಗ್ಯುಲರ್ ಆಗುತ್ತೆ. ಈಗ 100x100, 50x50, 40x40 ಅಂದರೆ ಸ್ಕ್ವೇರ್ ಆಗುತ್ತೆ. ಸೊ ನೀವು ಐದರ್ ಸ್ಕ್ವೇರ್ ಇಲ್ಲ ರೆಕ್ಟ್ಯಾಂಗ್ಯುಲರ್ ಸೈಟಲ್ಲಿ ಇರಬೇಕು. ಅದೇ ಥರ ರೇಷಿಯೋ ಆಫ್ ದ ಪ್ರಾಪರ್ಟಿ ಅಂದರೆ, ಇವಾಗ ನೋಡಿ, ಮ್ಯಾಕ್ಸಿಮಮ್ ನಾವು 1:1.25 ಇಲ್ಲ 1:1.5 ಆಯಿತಾ, ಅಷ್ಟು ತನಕ ಹೋಗ್ಬೋದು. ಅಂದರೆ 50x75 ಇಸ್ 1:1.5, ಅದಕ್ಕಿಂತ ಮೇಲೆ ಹೋಗ್ಬೋದು. ಯಾಕಂದರೆ ಏನಾಗ್ಬಿಡುತ್ತೆ ಅಂದರೆ ಎಲಾಂಗೇಟೆಡ್ ಸೈಟ್ ಆಗಿಬಿಡುತ್ತೆ. ಅದನ್ನು ನಾವು ವಾಸ್ತುವಲ್ಲಿ ಸೂರ್ಯ ಬೇಡಿ ಇಲ್ಲ ಚಂದ್ರ ಬೇಡಿ ಸೈಟ್ಸ್ ಅಂತ ಹೇಳ್ಬಿಡ್ತೀರಿ. ಸೊ ಅವಾಗ ಏನಾಗುತ್ತೆ, ಒಂದೊಂದು ಸೈಟ್ ನೋಡಿ ತುಂಬ ಉದ್ದ ಇರುತ್ತೆ ಇಲ್ಲ ತುಂಬ ಅಗಲ ಇರುತ್ತೆ, ಆ ಥರ ಸೈಟು ವಾಸ್ತುಗೆ ಒಳ್ಳೆಯದಲ್ಲ, ಆಯಿತಾ. ಸೊ ಮೇಜರ್ಲಿ ಫಸ್ಟು ನಿಮ್ಮ ಸೈಟು ಚೌಕಾಕಾರವಾಗಿರಬೇಕು. ಸೆಕೆಂಡ್ಲಿ, ನೀವು ಹೋದಾಗ ನೋಡಿ, ಎಲ್ಲರಿಗೂ ಇವತ್ತು ಏನಂತಂದರೆ ನಾರ್ತ್ ಫೇಸಿಂಗ್ ಸೈಟ್ ತೊಗೊಳ್ಳ, ಈಸ್ಟ್ ಫೇಸಿಂಗ್ ಸೈಟ್ ತೊಗೊಳ್ಳ ಅನ್ನೋದಕ್ಕಿಂತ ಮುಂಚೆ ನಿಮಗೆ ಒಂದು ಸ್ಲೋಪ್ ಕನ್ಸಿಡ್ರೇಷನ್ ಬಗ್ಗೆ ಹೇಳ್ಕೊಡ್ತೀನಿ ಸ್ನೇಹಿತರೆ. ಈ ಸ್ಲೋಪ್ ಕನ್ಸಿಡ್ರೇಷನ್ ಅಂತಂದರೆ ಏನು ಅಂತಂದರೆ, ನಮ್ಮ ಇವಾಗ ಸಪೋಸ್ ನೀವು ಯಾವುದೇ ಸೈಟಲ್ಲಿ ಹೋದಾಗೂ ವೆಸ್ಟ್ ಸೈಡ್ ಶುಡ್ ಬಿ ಹೈಯರ್ ದೆನ್ ಈಸ್ಟ್ ಸೈಡ್, ಆಯಿತಾ. ಪಶ್ಚಿಮ ದಿಕ್ಕು ನಮ್ಮ ಪೂರ್ವ ದಿಕ್ಕಿಗಿನ ಸ್ವಲ್ಪ ಹೈಟ್ ಆಗಿರಬೇಕು. ಅದೇ ಥರ ದಕ್ಷಿಣ ದಿಕ್ಕು ಉತ್ತರ ದಿಕ್ಕಿಗಿನ ಸ್ವಲ್ಪ ಹೈಟ್ ಆಗಿರಬೇಕು, ಆಯಿತಾ. ಇದು ಫಸ್ಟ್ ಮೇನ್ ಕನ್ಸಿಡ್ರೇಷನ್. ಸಪೋಸ್ ನಾವು ಅಂದ್ಕೊಳ್ಳೋಣ, ನೀವೇನಾದರೂ ಒಂದು ನಾರ್ತ್ ನಿಮ್ಮದು ಒಂದು ಸೈಟ್ ತೊಗೊಂಡಿದ್ರೆ, ನಾರ್ತಲ್ಲಿ ರೋಡ್ ಇದೆ ಅಂತ. ಸೊ ಇವಾಗ ಏನಾಗುತ್ತೆ ಅಂತಂದರೆ, ಆ ರೋಡ್ ಇದೆಯಲ್ಲ, ನಾರ್ತಲ್ಲಿ ಅಕಸ್ಮಾತ್ ರೋಡ್ ಇತ್ತು ಅಂತಂದರೆ ನಿಮ್ಮ ಸೈಟ್ಗಿನ್ನ ಆ ರೋಡ್ ಕೆಳಗಡೆ ಇರಬೇಕು, ನಾರ್ತ್ ರೋಡ್. ಅಕಸ್ಮಾತ್ ನಿಮ್ಮದು ಸೈಟ್ಗಿನ್ನ ರೋಡ್ ಮೇಲ್ಗಡೆ ನಾರ್ತ್ ರೋಡ್ ಬಂದುಬಿಟ್ರೆ ಆ ಸೈಟ್ ನೀವು ತೊಗೊಳಕ್ಕಾಗಲ್ಲ, ತೊಗೊಂಡ್ರು ನಿಮ್ಗೆ ಅಷ್ಟೊಂದು ಫೇವರಬಲ್ ಇರೋ. ಅದೇ ಥರ ಈಸ್ಟಲ್ಲಿ ಸಪೋಸ್ ಈಸ್ಟ್ ಫೇಸಿಂಗ್ ಸೈಟ್ ತೊಗೊಂಡಿದ್ದೀರಾ ಅಂದ್ಕೊಳ್ಳಿ. ಸೊ ಈಸ್ಟ್ ಫೇಸಿಂಗ್ ಸೈಟ್ ತೊಗೊಂಡಾಗೂ ಅಷ್ಟೇ, ನಿಮ್ಮ ಪ್ರಾಪರ್ಟಿ ಅದು ಸೈಟ್ ಏನಿದೆಯೋ ಅದು ರೋಡ್ಗಿನ ಸ್ವಲ್ಪ ಹೈಟ್ ಆಗಿರಬೇಕು. ಅಕಸ್ಮಾತ್ ರೋಡ್ ಹೈಟ್ ಇದ್ದು ನಿಮ್ಮ ಪ್ರಾಪರ್ಟಿ ಡೌನ್ ಇತ್ತು ಅಂತಂದರೆ ಆ ಸೈಟ್ ನಿಮಗೆ ಫೇವರಬಲ್ ರಿಸಲ್ಟ್ಸ್ ಕೊಡೋದಿಲ್ಲ. ಸಪೋಸ್ ನೀವೇನಾದರೂ ವೆಸ್ಟ್ ಫೇಸಿಂಗ್ ಸೈಟ್ ತೊಗೊಂಡಿದ್ದೀರಾ ಅಂತ ಅಂದ್ಕೊಳ್ಳಿ. ವೆಸ್ಟ್ ಫೇಸಿಂಗ್ ಸೈಟ್ ಇದ್ದಾಗ ಏನಾಗುತ್ತೆ ಅಂತಂದರೆ, ರೋಡ್ ಹೈಟ್ ಇರಬೇಕು, ನಿಮ್ಮ ಪ್ರಾಪರ್ಟಿ ಲೋ ಇರಬೇಕು. ರೋಡ್ ಹೈಟ್ ಇರಬೇಕು, ನಿಮ್ಮ ಪ್ರಾಪರ್ಟಿ ಲೋ ಇರಬೇಕು. ಅದೇ ಥರ ಸೌತ್ ಫೇಸಿಂಗ್ ಸೈಟ್ ತೊಗೊಂಡಾಗ ರೋಡ್ ಹೈಟ್ ಇದ್ದು ನಿಮ್ಮ ಪ್ರಾಪರ್ಟಿ ಲೋ ಇದ್ದಾಗ ನಿಮಗೆ ಒಂದು ಒಳ್ಳೆ ಫೇವರಬಲ್ ರಿಸಲ್ಟ್ಸ್ ಬರುತ್ತೆ. ಅದೇ ಥರ ನೀವು ಸೈಟ್ ತೊಗೊಳಕ್ಕೆ ಹೋದಾಗ ಏನಾಗುತ್ತೆ ಅಂತಂದರೆ, ಜನರಲಾಗಿ ಈ ಥರ ಆಡ್ ಶೇಪ್ಸ್ ಅವಾಯ್ಡ್ ಮಾಡಿ ಸ್ನೇಹಿತರೆ. ಈಗ ಒಂಥರ ಏನಾಗುತ್ತೆ ಅಂದರೆ 5 ಶೇಪ್ಸು, ಹೆಕ್ಸಗನ್ ಶೇಪು, ಆಕ್ಟಾಗನಲ್ ಶೇಪು, ಈ ಥರ ಸೈಟ್ಸ್ ಇರುತ್ತೆ ನೋಡಿ. ಕೆಲವೊಂದು ಸೈಟ್ಸ್ ರೌಂಡ್ ಆಗಿರುತ್ತೆ. ಈ ಥರದನ್ನ ಅವಾಯ್ಡ್ ಮಾಡಿ. ಏನಕ್ಕೆ ಅಂದರೆ, ವಾಸ್ತುವಲ್ಲಿ ಏನು ಹೇಳ್ತೀರಿ ಅಂತಂದರೆ, ಎಲ್ಲಿ ಸೈಟಲ್ಲಿ ಯಾವ ಥರ ಎಕ್ಸ್ಟೆನ್ಷನ್ನು ಇಲ್ಲ ಕಟ್ ಬಂದಾಗ ಅದ್ರ ರಿಲೇಟೆಡ್ ಪ್ರಾಬ್ಲಮ್ಸ್ ನಾವು ಫೇಸ್ ಮಾಡ್ತೀರಿ. ಅದೇ ಥರ ನೀವು ಸೈಟ್ ಸೆಲೆಕ್ಟ್ ನೋಡಿದಾಗ ಬರೀ ನಮ್ಮ ಸೈಟೇ ಅಂತಲ್ಲ ನೋಡಿ, ನೀವು ಸೈಟ್ ಹತ್ರ ಏನು ಮಾಡಬೇಕು ಅಂತಂದರೆ, ನಿಯರೆಸ್ಟ್ ಒಂದು 100 ಅಡಿ 150 ಅಡಿ ಹತ್ರ ಏನಾದರೂ ಸ್ಮಶಾನ ಇದೆಯಾ, ಏನಾದರೂ ಇಲ್ಲ ಅಕಸ್ಮಾತ್ ದೇವಸ್ಥಾನ ಇದೆಯಾ, ಇಲ್ಲ ಅಂತಂದರೆ ಪೊಲೀಸ್ ಸ್ಟೇಷನ್ ಇದೆಯಾ, ಇಲ್ಲಾಂದರೆ ಯಾವುದಾದ್ರು ನೆಗೆಟಿವ್ ಎಲಿಮೆಂಟ್ಸ್ ಹಾಸ್ಪಿಟ್ಲ್ ಇದೆಯಾ, ಇದನ್ನೆಲ್ಲ ಕನ್ಸಿಡರ್ ಮಾಡಬೇಕು. ಏನಕ್ಕೆ ಅಂತಂದರೆ, ನೀವು ಮನೆ ಕಟ್ಟುವಾಗ ಮನೆ ಹತ್ರ ಒಂದು ಪಾಸಿಟಿವ್ ಎನರ್ಜಿ ಇರಬೇಕಾಗುತ್ತೆ. ಸೊ ಪಾಸಿಟಿವ್ ಎನರ್ಜಿ ಹೇಗೆ ಅಂತಂದರೆ, ಈಗ ನೋಡಿ, ಹಾಸ್ಪಿಟ್ಲಿಂದ ಜನ ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ, ಒಂದು ಸ್ವಲ್ಪ ನೆಗೆಟಿವ್ ಎನರ್ಜಿ ಪಾಸ್ ಆಗ್ತಾ ಇರುತ್ತೆ. ಸೊ ನಾವೇನು ಹೇಳ್ತೀರಿ ಅಂತಂದರೆ, ಅಟ್ಲೀಸ್ಟ್ ಮಿನಿಮಮ್ ಒಂದು 150 ಫೀಟ್ ದೂರ ಇರಬೇಕು. ಮುಂಚೆ ಅಲ್ಲ 150 ಮೀಟರ್ಸ್ ಅಂತ ಇದ್ರು, ಬಟ್ ಅಟ್ಲೀಸ್ಟ್ ಇವಾಗ ಮಿನಿಮಮ್ 150 ಫೀಟ್ ದೂರ ಇತ್ತು ಅಂತಂದರೆ, ಸಪೋಸ್ ಹಾಸ್ಪಿಟಲ್ ದೂರ ಇರಬೇಕು, ಪೊಲೀಸ್ ಸ್ಟೇಷನ್ನು, ಆಮೇಲೆ ಈವನ್ ಸಮ್ಟೈಮ್ಸ್ ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್ಸು, ಏನಪ್ಪ
ದೇವಸ್ಥಾನ ನೋಡಿ, ದೇವಸ್ಥಾನ ಅನ್ನೋದಕ್ಕೆ ನೋಡಿ ಡೆಫಿನೆಟ್ಲಿ ಟೆಂಪಲ್ ಈಸ್ ಅ ಸೋರ್ಸ್ ಆಫ್ ಪಾಸಿಟಿವ್ ಎನರ್ಜಿ. ಬಟ್ ಏನಕ್ಕೆ ದೇವಸ್ಥಾನ ನಾವು 150 ಫೀಟ್ ದೂರ ಇರಬೇಕು ಅಂತ ಹೇಳ್ತೀರಿ ಅಂತಂದರೆ, ಇದೊಂದು ಸೈಂಟಿಫಿಕ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಟೆಂಪಲ್ ಈಸ್ ಆಲ್ವೇಸ್ ಅ ಸೋರ್ಸ್ ಆಫ್ ಪಾಸಿಟಿವ್ ಎನರ್ಜಿ. ಸೊ ನಮ್ಮಲ್ಲಿ ಏನು ವಿಗ್ರಹ ಇರುತ್ತೆ ಅಲ್ಲಿಂದ ಪಾಸಿಟಿವ್ ಎನರ್ಜಿ ಯಾವಾಗಲೂ ಬರ್ತಾ ಇರುತ್ತೆ. ಬಟ್ ಮನುಷ್ಯ ಒಬ್ಬ ಕಷ್ಟದಲ್ಲಿ ಹೋಗ್ತಾನಲ್ವಾ, ಅವನ ಹತ್ರ ಬಾಡಿಯಿಂದ ನೆಗೆಟಿವ್ ಎನರ್ಜಿ ಇರುತ್ತೆ. ಸೊ ಏನಾಗುತ್ತೆ, ಒಂದು ಸೈಂಟಿಫಿಕಲಿ ನಾವು ಟೆಂಪಲಲ್ಲಿ ಒಂದು ಮನುಷ್ಯ ಹೋದಾಗ ಏನಾಗುತ್ತೆ ಅಂತಂದರೆ ಅಲ್ಲಿಂದ ಪಾಸಿಟಿವ್ ಎನರ್ಜಿ ಬರ್ತಾ ಇರುತ್ತೆ. ಸೊ ಆ ಮನುಷ್ಯನಿಗೆ ಏನೋ ಪ್ರಾಬ್ಲಮ್ಸ್ ಇರುತ್ತೆ, ಅದು ಆ ಪಾಸಿಟಿವ್ ಎನರ್ಜಿ ರಿಸೀವ್ ಮಾಡ್ಕೊಂಡು ಆ ನೆಗೆಟಿವ್ ಎನರ್ಜಿನ ಅವ್ನ ಬಾಡಿಯಿಂದ ರಿಲೀಸ್ ಆಗುತ್ತೆ. ಯಾವಾಗ ನೆಗೆಟಿವ್ ಎನರ್ಜಿ ಬಾಡಿಯಿಂದ ರಿಲೀಸ್ ಆಗುತ್ತೋ ಆ ಎನರ್ಜಿ ಎಲ್ಲ ಈ ಟೆಂಪಲ್ ಸುತ್ತಮುತ್ತ ಓಡಾಡ್ತಾ ಇರುತ್ತೆ. ಸೊ ಅದಕ್ಕೆ ಈ ಟೆಂಪಲ್ ಸುತ್ತಮುತ್ತ ಇರೋ ಸೈಟ್ಗಳು ಇಲ್ಲ ಪ್ರಾಪರ್ಟಿ ಮನೆ ಮಾಡಿದ್ರೆ ಸ್ವಲ್ಪ ಅಷ್ಟೊಂದು ಗ್ರೋತ್ ಆಗಲ್ಲ ಅನ್ನೋದು ಒಂದು ಉದ್ದೇಶ, ಇದು ರೀಸನ್ಸ್ ಇದೆ. ಅದೇ ಥರ ಕೆಲವೊಂದ್ಸಲಿ ನೋಡಿ ಈ ಟೆಂಪಲ್ಗೆ ಅಟ್ಯಾಚ್ ಆಗಿಬಿಟ್ಟು ಮನೆ ಕಟ್ಕೊಂಡ್ಬಿಡ್ತಾರೆ, ಅದೂ ಪ್ರಾಬ್ಲಮ್. ಸೊ ನೀವು ಸೈಟ್ಸ್ ತೊಗೊಳಕ್ಕೆ ನೋಡಿದಾಗ ಈ ಕಂಡೀಷನ್ಸ್, ಸ್ವಲ್ಪ ಬೇಸಿಕ್ ಕಂಡೀಷನ್ಸ್ ನೀವು ಫಾಲೋ ಮಾಡ್ಕೊಂಬಿಟ್ರೆ ಒಂದು ಒಳ್ಳೆ ಸೈಟ್ ತೊಗೊಬೋದು. ಮತ್ತು ನೀವೇನಾದರೂ ಬೇರೆ ಆಪ್ಷನ್ಸ್ ನೋಡಬೇಕಂದಾಗ ಯಾವ ಥರ ಸೈಟ್ ನಿಮಗೆ ನಾರ್ತ್ ಸೈಟ್ ಆಗುತ್ತಾ, ಇಲ್ಲ ಈಸ್ಟ್ ಸೈಟ್ ಆಗುತ್ತಾ, ಇಲ್ಲ ವೆಸ್ಟ್ ಸೈಟ್ ಆಗುತ್ತಾ, ಇಲ್ಲ ಸೌತ್ ಸೈಟ್ ಆಗುತ್ತಾ ಅಂದರೆ ನೀವೊಂದು ಒಳ್ಳೆ ವಾಸ್ತು ಕನ್ಸಲ್ಟೆಂಟ್ ಹತ್ರ ಹೋಗಿ ನಿಮ್ಮ ಡೇಟ್ ಆಫ್ ಬರ್ತ್ ಕೊಟ್ಟಾಗ ಅವ್ರೇನು ಮಾಡ್ತಾರೆ ಅಂತಂದರೆ, ಅವ್ರು ನಿಮ್ಮ ಡೇಟ್ ಆಫ್ ಬರ್ತ್ ಪ್ರಕಾರ ಚೆಕ್ ಮಾಡಿಬಿಟ್ಟು ನಿಮಗೆ ಯಾವ ಸೈಟ್ ಆಗಿಬರುತ್ತೆ ಅನ್ನೋದನ್ನು ಹೇಳ್ತಾರೆ. ನೋಡಿ ಜನರಲ್ ಆಗಿ ನಾವು ಏನು ಹೇಳ್ತೀವಿ ಅಂದರೆ, ದ ಬೆಸ್ಟ್ ಪಾಸಿಬಲ್ ಸೈಟ್ ಅಂದರೆ ಯಾವಾಗ ನಾರ್ತ್ ಮತ್ತು ಈಸ್ಟಲ್ಲಿ ರೋಡ್ ಇರುತ್ತಲ್ಲ, ದಟ್ ಈಸ್ ಆಲ್ವೇಸ್ ಅ ಬೆಸ್ಟ್ ಪಾಸಿಬಲ್ ಸೈಟ್ ಅಂತ. ಯಾಕಂದರೆ ಆಲ್ವೇಸ್ ನಾರ್ತ್ ಮತ್ತು ಈಸ್ಟಿಂದ ಪಾಸಿಟಿವ್ ಎನರ್ಜಿ ಬರುತ್ತೆ. ಸೊ ಸೌತ್ ಮತ್ತು ವೆಸ್ಟಿಂದ ನೆಗೆಟಿವ್ ಎನರ್ಜಿ ಬರುತ್ತೆ. ಇದೊಂದು ಕಾನ್ಸೆಪ್ಟ್ ಇದೆ ಸ್ನೇಹಿತರೆ. ಸೊ ನೀವು ಸೈಟ್ಸ್ ತೊಗೊಳ್ಳುವಾಗ ಎಲ್ಲರೂ ಫೇವರಿಂಗ್ ನಾರ್ತ್ ಮತ್ತು ಈಸ್ಟ್, ಹಂಗಂತ ಸೌತ್ ಮತ್ತು ವೆಸ್ಟಲ್ಲಿ ಸೈಟ್ ತೊಗೊಳ್ಳೋರು ಪ್ರಾಬ್ಲಮ್ ಏನಪ್ಪ ಚೆನ್ನಾಗಾಗಲ್ಲ ಅಂತಲ್ಲ. ಬಟ್ ಏನಂತಂದರೆ ಜನರಿಕಾಗಿ ಫಸ್ಟ್ ಪ್ರಿಫರೆನ್ಸ್ ಬಂದುಬಿಟ್ಟು ನಾರ್ತ್ ಆ್ಯಂಡ್ ಈಸ್ಟ್ ಸೈಡ್ಸ್ಗೆ ಹೋಗುತ್ತೆ. ಅದೇ ಥರ ನಾರ್ತ್ ಈಸ್ಟ್ ಕಾರ್ನರ್ ಸೈಡ್ಸ್ ಹೋಗುತ್ತೆ. ನೀವು ನೋಡಿ ಯಾವುದೇ ಒಂದು ಲೇಔಟ್ ಡೆವಲಪ್ ಮಾಡಿದ್ರು ನಾರ್ತ್ ಮತ್ತು ಈಸ್ಟ್ ಸೈಡ್ಸ್ ಫಸ್ಟ್ ಹೋಗ್ಬಿಡುತ್ತೆ, ಆಮೇಲೆ ಸೌತ್ ಮತ್ತು ವೆಸ್ಟ್ ಸೈಡು ಲಾಸ್ಟಲ್ಲಿ ಹೋಗುತ್ತೆ. ಬಟ್ ನೀವು ಸೌತ್ ಮತ್ತು ವೆಸ್ಟ್ ಸೈಡಲ್ಲಿ ಸೈಟ್ ತೊಗೊಂಡ್ರು ನಾನು ಹೇಳೋ ಕನ್ಸಿಡ್ರೇಷನ್ಸ್, ನಾನು ಹೈಟ್ ಕಂಡೀಷನ್ಸ್ ಹೇಳಿದ್ನಲ್ಲ ನಿಮಗೆ, ಆ ಕಂಡೀಷನ್ಸ್ ನೀವೇನಾದರೂ ಇಟ್ಕೊಂಡಿತ್ತು ಅಂದರೆ ಡೆಫಿನೆಟ್ಲಿ ನಿಮ್ಗೆ ಆ ಸೈಟಿಂದ ಒಂದು ಒಳ್ಳೆ ವಾಸ್ತು ಪ್ಲ್ಯಾನ್, ಒಂದು ಒಳ್ಳೆ ವಾಸ್ತು ಕನ್ಸಲ್ಟೆಂಟ್ನ ಕನ್ಸಲ್ಟ್ ಮಾಡಿ ಒಂದು ಒಳ್ಳೆ ವಾಸ್ತು ಪ್ಲ್ಯಾನ್ ಹಾಕ್ಕೊಂಡು ನೀವು ಇರ್ಬೋದು. ನೋಡಿ ಇನ್ನೊಂದು ಸೈಂಟಿಫಿಕ್ ಆಸ್ಪೆಕ್ಟ್ ಹೇಳ್ಬಿಡ್ತೀನಿ ನೋಡಿ, ಏನಕ್ಕೆ ನಾವು ಈಸ್ಟ್ ಪ್ರಿಫರೆನ್ಸ್ ಮಾಡ್ತೀರಿ, ನಾರ್ತ್ ಪ್ರಿಫರೆನ್ಸ್ ಮಾಡ್ತೀರಿ ಅಂತ. ಸನ್ ಅಂದರೆ ನಮ್ಮ ಸೂರ್ಯ ಬೆಳಗ್ಗೆ ಹುಟ್ಟಿದಾಗ ಅದ್ರದ್ದು ಕಿರಣಗಳು ಬಂದುಬಿಟ್ಟು ವಿಬ್ಗ್ಯೋರ್ ಅಂತ ಹೇಳ್ತೀರಿ. ವೈಲೆಟ್, ಇಂಡಿಗೋ ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್, ರೆಡ್. ಈ ವೈಲೆಟ್, ಇಂಡಿಗೋ ಬ್ಲೂ ಬಂದುಬಿಟ್ಟು ಕೂಲ್ ರೇಸ್ ಆಯಿತಾ. ಈ ಯೆಲ್ಲೋ, ಆರೆಂಜ್, ರೆಡ್ ಬಂದು ಅಲ್ಟ್ರಾವೈಲೆಟ್ ರೇಸ್, ಗ್ರೀನ್ ಬಂದು ನ್ಯೂಟ್ರಲ್ ರೇ. ಸೊ ಏನಾಗುತ್ತೆ ಅಂತಂದರೆ ಬೆಳಗಿನ ಜಾವ ಸೂರ್ಯಾಸ್ತ ಒಂದು 6:40 ಅಪ್ರಾಕ್ಸಿಮೇಟ್ಲಿ ಆದಾಗ ಅಂದ್ಕೊಳ್ಳಿ, 9 ಗಂಟೆ ಅಷ್ಟರಲ್ಲಿ ನಮಗೆ ಆಗ್ನೇಯ ದಿಕ್ಕಿಗೆ ಬರುತ್ತೆ, ಅಂದರೆ ಸೌತ್ ಈಸ್ಟ್ಗೆ ಸೂರ್ಯ ಬರ್ತಾನೆ. ಸೊ ಅವಾಗ ಏನಾಗುತ್ತೆ ಅಂತಂದರೆ ಅಲ್ಲಿ ತನಕ ನಿಮಗೆ ವಿಬ್ಗ್ಯೋರ್ ವೈಲೆಟ್, ಇಂಡಿಗೋ, ಬ್ಲೂ ರೇಸ್ ಇರುತ್ತೆ. ಸೊ ನಿಮಗೆ ಈ ಸೈಡಲ್ಲಿದ್ದಾಗ ಕೂಲ್ ರೇಸ್ ಅಂದರೆ ಪಾಸಿಟಿವ್ ಎನರ್ಜಿ ಬರ್ತಾ ಇರುತ್ತೆ. ಸೊ ಮಧ್ಯಾಹ್ನ ಸೌತ್ ಸೈಡ್ಗೆ ಸೂರ್ಯ ಹೋಗ್ಬಿಡ್ತಾನೆ ಮಧ್ಯಾಹ್ನ 12 ಗಂಟೆ 3 ಗಂಟೆ ಅಷ್ಟು. ಅವಾಗ ಏನಾಗ್ಬಿಡುತ್ತೆ ಅಂದರೆ ಅಲ್ಟ್ರಾವೈಲೆಟ್ ರೇಸ್ ಸ್ಟಾರ್ಟ್ ಆಗುತ್ತೆ. ಸೊ ಫ್ರಮ್ ಅಪ್ರಾಕ್ಸಿಮೇಟ್ಲಿ 3 o'clock ಇನ್ ದ ಆಫ್ಟರ್ನೂನ್ ಟಿಲ್ 6:40 ಸೂರ್ಯ ಮುಳುಗೋದಂಕ ಏನಾಗುತ್ತೆ ಅಂತಂದರೆ ಯೆಲ್ಲೋ, ಆರೆಂಜ್, ರೆಡ್ ರೇಸ್ ಬರ್ತಾ ಇರುತ್ತೆ ನಮ್ಮ ಮನೆಗೆ. ಸೊ ಏನಾಗುತ್ತೆ ಅಂತಂದರೆ ಯೆಲ್ಲೋ, ಆರೆಂಜ್, ರೆಡ್ ಬಂದು ರೆಡ್ ರೇಸ್ ಬಂದ್ಬಿಟ್ಟು ಅಲ್ಟ್ರಾವೈಲೆಟ್ ರೇಸ್. ಈ ಅಲ್ಟ್ರಾವೈಲೆಟ್ ರೇಸ್ ಯಾವಾಗ ಮನೆ ಒಳಗಡೆ ಬರುತ್ತೋ ಆವಾಗ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇರುತ್ತೆ. ಸೊ ನೀವು ನೋಡಿ ಜನರಲಾಗಿ ನೀವು ಅಕಸ್ಮಾತ್ ಸೌತ್ ಆ್ಯಂಡ್ ವೆಸ್ಟಲ್ಲಿ ಸೈಟ್ ತೊಗೊಂಬಿಟ್ಟು ಮನೆ ಕಟ್ಟುವಾಗ ಅಕಸ್ಮಾತ್ ಸೌತ್ ಮತ್ತು ವೆಸ್ಟಲ್ಲಿ ದೊಡ್ಡ ಕಿಟಕಿ ಆಮೇಲೆ ಓಪನ್ ಇಟ್ಕೊಂಡಾಗ ಈ ಥರ ರೇಸ್ ಬಂದಾಗ ನಿಮಗೆ ಪ್ರಾಬ್ಲಮ್ ಬರುತ್ತೆ. ಸೊ ಅದಕ್ಕೆ ಕನ್ಸಿಡ್ರೇಷನ್ ಬಂದುಬಿಟ್ಟು ನಾರ್ತ್ ಆ್ಯಂಡ್ ಈಸ್ಟ್. ಬಟ್ ಅಕಸ್ಮಾತ್ ನೀವು ಸೌತ್ ಆ್ಯಂಡ್ ವೆಸ್ಟ್ ನಿಮ್ಗೆ ಬರುತ್ತೆ, ಅದಕ್ಕೊಂದು ಕರೆಕ್ಟ್ ವಾಸ್ತು ಪ್ಲ್ಯಾನ್ ಮಾಡ್ಕೊಂಡ್ರು ಅಲ್ಲೂ ನಿಮ್ಗೊಂದು ಸಕ್ಸಸ್ ಸಿಗುತ್ತೆ. ಇಷ್ಟು ಹೇಳ್ತಾ ಒಂದು ಸೈಟ್ಸ್ನ ಇವತ್ತು ಹೇಗೆ ತೊಗೊಬೇಕು ಒಂದು ಬೇಸಿಕ್ ಡೀಟೇಲ್ಸ್ನ ಹೇಳಿದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಷಯಗಳಿಗೆ ಬರೋಣ. ವಿಸ್ತಾರ ಓಂಕಾರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ವಿಸ್ತಾರ ನ್ಯೂಸ್, ನಿಖರ ಜನಪರ.